मात्र श्रीमती ममता नमदेस्य मका नक्षत्र सिंहराशौ जातकस्य मोक्ष चतुर्विध फल पुरुषार्थ सिद्धि द्वारा आगामी आदिबौधिक आदिदैविक आध्यात्मिक त्रिविध तापत्रय निवारणार्थम वस्तु वाहनादि शुभ फल प्राप्त्यर्थम आदित्यादि नवग्रह वरप्रसाद सदा काल सिद्ध्यर्थम अस्मिन् शुभ दिवसे श्री गंगा परमेश्वरी देवता पूजां करिष्ये इति संकल्प्य इल्ले हंगे ಒಂದು ಹೂವು ಅಕ್ಷತೆ ಹೂವೆಲ್ಲ ಇಟ್ಬಿಟ್ಟು मध्ये मातमसुत कुक्षोतो सागरा सर्वे सप्तद्वीपा कुक्षोतो सागरा सर्वे सप्तद्वीपा वसुंधरा ऋग्वेद तद्वेदो सामवेदो तरणम् अंगैश्चा सहिता सर्वे कलशन्तो धर्ममशान्तर्तं दुर्तिक्षकारक गंगे चमने चैव गोदावरी सरस्वती नर्मदे सिंधु कावेरी जलासिंचनं कुरं आ गंगे बिಟ್ಟು वेदो महावह जात वेदो लक्ष्मी मनपगामिनी यस्यावृणिंदेयं गामश्व पुरुषानहम् अश्वपूरं रथमध्यं अस्ति नादा प्रबोधिने स्वयं देवीमपफयसि मा देवशतां अण्ಣ ನೀವಂದ್ರೆ ಅಕ್ಷತೆ प्रसिद्ध में श्री गंगा परमेश्वरी समेत देवताभ्यो नमः मधुपर्केण स्नापयामि नमस्ते रुद्रमन्यवतो तैषवे नमः नमस्ते अस्तधन्वने बाहुभ्यां तते नमः सब इंस्पेक्टर बर्तलो याक साहब बन्नी साहब ಬಿಡದಾ ಹಳೇಬೀಡು ತಾಲೂಕಿನ ಮಲ್ಲಾಪುರ ಗ್ರಾಮದ ಏನು ಬಿದಿರಿ ಕಟ್ಟೆ ಏನು ಇವತ್ತು ತುಂಬಿದೆ, ಇದು ಖುಷಿ ಪಡುವಂತ ವಿಚಾರ. ಈ ಒಂದು ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಏನು ಧ್ವನಿ ಎತ್ತಿತ್ತು 2-3 ವರ್ಷಗಳ ಹಿಂದೆ, ಇದರ ಪ್ರತಿಫಲವಾಗಿ ಇವತ್ತು ಬಾಗ್ನ ಬಿಡುವಂತ ಒಂದು ಸಂತೋಷದ ಒಂದು ಕಾರ್ಯಕ್ರಮನ ಇವತ್ತು ಮಾಡ್ತಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಮಾಡಿದಂತ ತಾಲೂಕು ದಂಡಾಧಿಕಾರಿಯಾದಂತ ಶ್ರೀಮತಿ ಮಮತಾ ಮೇಡಮ್ ಅವರು ನಮ್ಮ ಸಂಘಟನೆ ಜೊತೆಗೂಡಿ ಆ ಜೊತೆ ಏನು ಗ್ರಾಮಸ್ಥರ ಜೊತೆಗೂಡಿ ಒಂದು ಉನ್ನತ ಮಟ್ಟವನ್ನ ಕೆಲಸನ ಮಾಡಿದ್ರು. ಅದೇ ಜೊತೆ ನಮ್ಮ ಶಾಸಕರಾದಂತಹ ಹುಲ್ಲಳ್ಳಿ ಸುರೇಶ್ ಅವರು ಸಹ ನಮಗೆ ಹಿಂದೆ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಹಳವಾಗಿ ನಮಗೆ ಸಪೋರ್ಟ್ ಮಾಡಿದ್ರು. ಯಾಕಪ್ಪ ಅಂದ್ರೆ DC ಅವ್ರಿಗೆ ಹೇಳೋದಾಗ್ಲಿ, AC ಅವ್ರಿಗೆ ಹೇಳೋದಾಗ್ಲಿ, ಈ ಕೆಲಸಗಳನ್ನ ಸನ್ಮಾನ್ಯ ನಮ್ಮ ಸುರೇಶ್ ಅವ್ರು ಈ ಕೆಲಸವನ್ನು ಮಾಡಿದ್ದಾರೆ. ನಮ್ಗೆ ಏನಪ್ಪಾ ಅಂದ್ರೆ ಇವತ್ತು ಈ ಕೆರೆ ತುಂಬಕ್ಕೋಸ್ಕರ ಹಲವಾರು ರಾಜಕಾರಣಿಗಳ ಕೈವಾಡಗಳಿತ್ತು. ಯಾಕಂದ್ರೆ ಇದನ್ನ ಒತ್ತುವರಿ ಮಾಡಬಾರ್ದು, ಜಮೀನ ತೆರವುಗೊಳಿಸಬಾರ್ದು, ನಮಗೆ ಬಹಳ ತೊಂದರೆ ಇರ್ತಂತ ರಾಜಕಾರಣಿಗಳು ಬರೋದು. ಸುಮಾರು 5-6 ಜನ ತಹಸೀಲ್ದಾರ್ಗಳನ್ನ ನಾವು ಈ ಒಂದು ಕಂಡಿದ್ದೀವಿ. ಯಾಕಂದ್ರೆ ಯಾವ ತಹಸೀಲ್ದಾರ್ ಬರೋದು ಅಲ್ಲಿಗೆ ಬರೋದು ನಿಂತ್ಕೊಳ್ಳೋದು ಹೋಗುವಂತ ಕೆಲಸನ ಮಾಡಿದ್ರು. ಅದು ದಿಟ್ಟ ಮಹಿಳೆ ತರ ನಿಂತ್ಕೊಂಡು ಇವತ್ತು ನಮಗೆ ಈ ಒಂದು ಕೆರೆಗೆ ನೀರು ತುಂಬುವಂತ ಕೆಲಸ ಮಾಡಿದ್ದು ಮಮತಾ ಮೇಡಮ್ ಅವರು. ನಮ್ಗೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಈ ಮೂಲಕ ಆಶಿಸ್ತೀವಿ. ಯಾಕಪ್ಪ ಅಂದ್ರೆ ಇಂತ ಒಂದು ಒಳ್ಳೆ ಕಾರ್ಯಕ್ಕೆ ಅವರು ಹಗಲು ರಾತ್ರಿ ಅನ್ನೋದೇ ರಾತ್ರಿ 12:30 1 ಗಂಟೆವರೆಗೂ 5 ಇಟಾಚಿಗಳನ್ನ ತರಿಸಿ ನಿಂತ್ಕೊಂಡು ಕೆಲಸ ಮಾಡಿದಾರೆ ಅಂದ್ರೆ ಅಂತ ಮಹಿಳೆಯರು ನಮ್ಗೆ ಈ ಒಂದು ರಾಜ್ಯ ಇಲ್ಲ ಅಂತ ನಾನು ಕೂಡ ಭಾವಿಸ್ತೀನಿ. ಅಂತವ್ರಿಗೆ ಒಳ್ಳೇದಾಗ್ಲಿ, ನಮ್ಮ ಚನ್ಕೇಶ್ವರ ಅವ್ರಿಗೆ ಒಳ್ಳೇದ ಆರೋಗ್ಯ ಆಯಸ್ಸು ಕೊಡ್ಲಿ ಅಂತ ನಾವು ಕೇಳ್ಕೊಂತೀವಿ. ಅದೇ ರೀತಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಏನು ಕೆರೆ ತುಂಬಿದೆ, ಕೆರೆಯಿಂದ ಅವ್ರಿಗೆ ಬಹಳ ಹಸನ ಆಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಮ್ಮ ಕರ್ನಾಟಕ ರಕ್ಷಣಾ ತಾಲೂಕು ಘಟಕದಿಂದ ಅವ್ರಿಗೆ ಆಶಿಸ್ತಾ ಇದ್ದೇವೆ. ಮೊದಲನೇದಾಗಿ ನಮ್ಮ ಜಿಲ್ಲಾ ಸಹಕಾರ ಬ್ಯಾಂಕು ಅಲ್ಲ ರಕ್ಷಣಾ ವೇದಿಕೆಯರು ಭಾರಿ ಹೋರಾಟ ಮಾಡಿದ್ದಾರೆ. ಅದ್ರ ಜೊತೆಗೆ ಮಮತಾ ಮೇಡಮ್ ಹಿಂದೆ ಇದ್ದ ತಹಸೀಲ್ದಾರ್ ಒಳ್ಳೆ ಕೆಲಸ ಮಾಡಿಕೊಟ್ಟೋದ್ರು. ನಮಗೆ ಕೆರೆಗೆ ಬರೋ ನೀರಿನ ಅನುಕೂಲ ಮಾಡಿಕೊಟ್ರು. ಜೊತೆಗೆ ರಕ್ಷಣಾ ವೇದಿಕೆಯರಂತೂ ಹಗಲು ರಾತ್ರಿ ಕೆಲಸ ಮಾಡಿ 5-6 ಜನ ತಹಸೀಲ್ದಾರ್ ಹೋದ್ರು ಸಹ ಅವ್ರು ಯಾರು ಬಂದ್ರು ಅವ್ರು ಬಿಡ್ದಲೆ ಅವ್ರನ್ನ ಬೆನ್ನತ್ತಿ ಈ ಕೆಲಸ ಮಾಡಿದ್ದಾರೆ. ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, PDO ಸದಸ್ಯರು ಎಲ್ಲ ಒಳ್ಳೆ ಕೆಲಸ ಮಾಡಿ ಇವತ್ತು ನಮ್ಮ ಕೆರೆ ತುಂಬಿ ತುಳುಕ್ತೈತೆ. ಇವತ್ತು ನಮ್ಮ ರೈತರು ಎಷ್ಟು ಖುಷಿ ಇದ್ದಾರೆ ಅಂದ್ರೆ ಬೆಳೆ ಇಲ್ಲದೆ ಇದ್ರು ಬಾವಿ ಒಳ್ಳೆ ಉಕ್ಕಿ ಹರಿತಾ ಇದಾವೆ. ಇಂತ ಒಳ್ಳೆ ಕೆಲಸ ಮಾಡಿದ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಏನು ಹಳೇಬೀಡು
ಬಿದಿರಿ ಕೆರೆ ತುಂಬಿ ಇವತ್ತು ತುಳುಕ್ತಾ ಇದೆ. ಇದನ್ನ 27 ಎಕರೆ ಭೂಗಳರು ಒತ್ತುವರಿ ಮಾಡಿದ್ರು. ಟೋಟಲ್ ಇದು 42 ಎಕರೆ 9 ಗುಂಟೆ ಕೆರೆ ವಿಸ್ತೀರ್ಣ ಇರೋದು. ಹಾಗಾಗಿ ಇವತ್ತು ತುಂಬಾ ಸಂತೋಷ ಆಯ್ತು, ತುಂಬಿ ಕೋಡಿ ಹರಿತಾ ಇದೆ. ಹೀಗಾಗಿ ನಮ್ಮ ಮಮತಾ ಮೇಡಮ್ಮು ತಹಸೀಲ್ದಾರ್ ಆಗಿ ಇಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ದಕ್ಷ ಅಧಿಕಾರಿಯಾಗಿ ಇವತ್ತು ಈ ತಾಲೂಕಿಗೆ, ಈ ಹೋಬಳಿಗೆ ಒಂದು ನ್ಯಾಯನ ಸಾರ್ವಜನಿಕರಿಗೆ ಮತ್ತೆ ರೈತರಿಗೆ ಒಳ್ಳೆಯ ಕೆಲಸವನ್ನು ಮಾಡಿ ಇವತ್ತು 16 ಗ್ರಾಮಗಳಿಗೆ ಕುಡಿಯೋ ನೀರಿರ್ಬೋದು, ಜಾನುವಾರುಗಳಿಗೆ ನೀರಿಗೆ ಬಹಳ ಅನುಕೂಲ ಆಗಿದೆ. ಹಾಗಾಗಿ ರೈತರೆಲ್ಲ ಬಹಳ ಖುಷಿಯಿಂದ ಸಂತೋಷದಿಂದ ಅವರ ಒಂದು ಮಂದಾಸವನ್ನು ವ್ಯಕ್ತಪಡಿಸ್ತಾ ಇವತ್ತು ಕೆರೆಗೆ ಬಾಗಿನ ಬಿಡುವಂತ ಕೆಲಸನ ಮಾಡಿದೀವಿ. ಹಂಗಾಗಿ ಫಸ್ಟ್ ನ್ಯೂಸ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದ್ರೆ ಇವತ್ತು ಈ ಫಸ್ಟ್ ನ್ಯೂಸ್ ಫಸ್ಟ್ ವರದಿ ಮಾಡಿ ನಮ್ಮ ಜಿಲ್ಲಾ ವರದಿಗಾರಂತ ಕಿರಣ್ ಅವರು ಈ ಒಂದು ವರದಿ ಮಾಡಿದ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಿರ್ಬೋದು, ಮತ್ತೆ ಇದು ಕೃಷ್ಣ ಬೈರೇಗೌಡ ಇರ್ಬೋದು, MLA ಸುರೇಶ್ ಅಣ್ಣ ಇರ್ಬೋದು, ಮತ್ತೆ ನಮ್ಮ ತಾಲೂಕಿನ ದಂಡಾಧಿಕಾರಿ ಅಂತ ಮಮತಾ ಮೇಡಮ್ ಇರ್ಬೋದು, ಅವರೆಲ್ಲರ ಶ್ರಮದಿಂದ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಅವರ ಸಮ್ಮುಖದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಇವತ್ತು ನ್ಯಾಯ ಕೊಡಿಸೋದ್ರಲ್ಲಿ ಸಂಪೂರ್ಣವಾಗಿ ಯಶಸ್ಸಾಗಿ ಇವತ್ತು ಈ ಹಳ್ಳ ತುಂಬಾ ಮುಚ್ಚಿ ನೀರೇ ಬರ್ತಿರ್ಲಿಲ್ಲ, ಹರಿತಾ ಇರಲಿಲ್ಲ ಅಂತ ಹಳ್ಳವನ್ನು ತೆರವುಗೊಳಿಸಿ ಸಂಪೂರ್ಣ ನೀರು ಸರಾಗವಾಗಿ ಹರಿತಾ ಇದೆ. ಅದಕ್ಕೋಸ್ಕರ ಇವತ್ತು ಕೆರೆ ತುಂಬಿ ಕೋಡಿ ಬಿದ್ದು ಬಾಗಿನ ಬಿಡುವಂತ ಕೆಲಸನ ಮಾಡಿದೀವಿ. ಹಂಗಾಗಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ನ್ಯೂಸ್ ಫಸ್ಟ್ಗೆ ಅಭಿನಂದನೆ ಸಲ್ಲಿಸ್ತೀನಿ.